ನಾಳೆ ವಿಶ್ವದಾದ್ಯಂತ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. 3ನೇ ಬಾರಿಗೆ ಪ್ರಧಾನಿಯಾಗಿರುವಂತಹ ಮೋದಿ ಅವರು ನಾಳೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ನಾಳೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗ್ತಾ ಇದ್ದು, ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಡೆಯಲಿರುವ ಯೋಗದಲ್ಲಿ ಭಾಗವಹಿಸಲಿದ್ದಾರೆ. ಶ್ರೀನಗರದ ದಾಲ್ ಸರೋವರದ ದಡದಲ್ಲಿ ಯೋಗ ದಿನಾಚರಣೆ ನಡೆಯಲಿದ್ದು, ಮೋದಿ ಸೇರಿದಂತೆ ಸುಮಾರು 7,000ಕ್ಕೂ ಹೆಚ್ಚು ಜನ ಭಾಗಿಯಾಗಲಿದ್ದಾರೆ. ಸದ್ಯ ದಾಲ್ ಸರೋವರದ ಬಳಿ ಭದ್ರತಾ ಸಿಬ್ಬಂದಿ ಗಸ್ತು ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಉಗ್ರ ದಾಳಿ ಭೀತಿ ಹಿನ್ನೆಲೆ ಶ್ರೀನಗರದಲ್ಲಿ ಡ್ರೋನ್ ಹಾಗೂ ಕ್ವಾಡ್ ಕಾಪ್ಟರ್ಗಳ ಹಾರಾಟ ನಿಷೇಧಿಸಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಳಪೆ ಸಾಧನೆ ತೋರಿದ್ದಕ್ಕೆ ಅದರ ಸತ್ಯಶೋಧನೆಗೆ ಮುಂದಾಗಿದೆ. ಮಧ್ಯಪ್ರದೇಶ, ಕರ್ನಾಟಕ, ತೆಲಂಗಾಣ, ಛತ್ತೀಸ್ಗಢ, ಒಡಿಶಾ, ದೆಹಲಿ, ಉತ್ತರಾಖಂಡ್, ಹಿಮಾಚಲ ಪ್ರದೇಶಗಳಲ್ಲಿ ಸತ್ಯಶೋಧನೆ ನಡೆಸೋದಕ್ಕೆ ಪ್ರತ್ಯೇಕ ಸಮಿತಿ ರಚಿಸಲಾಗಿದೆ. ಕರ್ನಾಟಕದಲ್ಲಿ ಮಧುಸೂದನ್ ಮಿಸ್ತ್ರಿ, ಗೌರವ್ ಗೊಗೋಯ್ ಹಾಗೂ ಹಿಬಿ ಈಡನ್ 3 ಸದಸ್ಯರು ಸತ್ಯಶೋಧನೆ ನಡೆಸಲಿದ್ದಾರೆ. ಸೌತ್ ಗ್ರೂಪ್ನಿಂದ ಎಎಪಿಗೆ 100 ಕೋಟಿ ರೂಪಾಯಿ ಲಂಚಕ್ಕೆ ಸಿಎಂ ಕೇಜ್ರಿವಾಲ್ ಬೇಡಿಕೆ ಇಟ್ಟಿದ್ರು. ಅದಕ್ಕೆ ಬೇಕಾದ ಸಾಕ್ಷ್ಯ ಇದೆ ಅಂತ ಕೋರ್ಟ್ನಲ್ಲಿ ಇಡಿ ವಾದ ಮಾಡಿದೆ. ಅಲ್ಲದೆ ಕೇಜ್ರಿವಾಲ್ಗೆ ಜಾಮೀನು ನೀಡದಂತೆ ವಾದಿಸಿದೆ. ಪಕ್ಷಕ್ಕಾಗಿ ಕೇಜ್ರಿವಾಲ್ ಫಂಡ್ ಕೇಳಿದ್ದಾರೆ. ಕಿಕ್ ಬ್ಯಾಕ್ಗೆ ಬೇಡಿಕೆ ಇಟ್ಟಿರುವ ಬಗ್ಗೆ ತಮ್ಮ ಬಳಿ ಸಾಕ್ಷ್ಯ ಇದೆ ಅಂತ ಜಾರಿ ನಿರ್ದೇಶನಾಲಯದ ದೆಹಲಿಯ ರೂಸ್ ಅವೆನ್ಯೂ ನ್ಯಾಯಾಲಯಕ್ಕೆ ತಿಳಿಸಿದೆ. ನಿನ್ನೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂಧೆ ಮುಂಬೈನ 2 ಭಾಗದಲ್ಲಿ ಸಮಾನವಾಗಿ ಕಾರ್ಯಕ್ರಮ ನಡೆಸಿದ್ರು. ಈ ವೇಳೆ ಮಾತನಾಡಿದ ಉದ್ಧವ್ ಠಾಕ್ರೆ ಪ್ರಧಾನಿ ಮೋದಿಗೆ ಬಹಿರಂಗ ಸವಾಲು ಹಾಕಿದ್ರು. ಈ ಬಾರಿಯ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ನಾನಾ ನೀವಾ ನೋಡೇ ಬಿಡೋಣ ಅಂತ ಹೇಳಿದ್ದಾರೆ. ಅಲ್ಲದೆ ನಿಮಗೆ ತಾಕತ್ತಿದ್ರೆ ನಮ್ಮ ಚಿಹ್ನೆ ಬಳಸದೆ ಚುನಾವಣೆ ಎದುರಿಸಿ ಅಂತ ಸವಾಲು ಹಾಕಿ ಶಿಂಧೆಯದ್ದು ನಕಲಿ ಶಿವಸೇನೆ ಅಂತ ಟೀಕಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಓಡಿಐ ಸರಣಿ ಗೆದ್ದಂತಹ ಮಹಿಳಾ ತಂಡ 136 ರನ್ ಗಳಿಸಿ ವಿಕೆಟ್ ಪಡೆದಂತಹ ಸ್ಮೃತಿ ಮಂದಾನ. ಇಂದು ಆಫ್ಘನ್ ವಿರುದ್ಧ ಟೀಂ ಇಂಡಿಯಾ ಸೂಪರ್ 8 ಸಣಸಾಟ. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟೀಂ ಇಂಡಿಯಾ ಮಹಿಳಾ ತಂಡ ಹಾಗೂ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡದ ನಡುವೆ ಏಕದಿನ ಸರಣಿ ಪಂದ್ಯ ನಡೆಯಿತು. 3 ಪಂದ್ಯಗಳ ಸರಣಿಯಲ್ಲಿ ಮೊದಲ 2 ಪಂದ್ಯ ಗೆದ್ದು ಭಾರತ ನಾರಿ ಪಡೆ ಏಕದಿನ ಸರಣಿ ಕೈವಶ ಮಾಡಿಕೊಂಡಿದೆ. ಭಾರತ ಬರೋಬ್ಬರಿ 326 ರನ್ಗಳ ಬೃಹತ್ ಮೊತ್ತ ಗುರಿ ನೀಡಿತ್ತು. ಟಾರ್ಗೆಟ್ ಬೆನ್ನಟ್ಟಿದ ಸೌತ್ ಆಫ್ರಿಕಾ 231 ರನ್ ಗಳಿಸಿದೆ. ಈ ಮೂಲಕ ಭಾರತಕ್ಕೆ ರೋಚ್ ಗೆಲುವು ಸಿಕ್ಕಿದೆ. 326 ರನ್ಗಳ ಗುರಿ ಬೆನ್ನತ್ತಿದ್ದ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಗೆಲ್ಲೋದಕ್ಕೆ ಕೊನೆಯ ಓವರ್ನ 4 ಬಾಲ್ಗಳಲ್ಲಿ 6 ರನ್ ಬೇಕಾಗಿತ್ತು. ಆದರೆ ಭಾರತದ ಪರ ಅದ್ಭುತ ಬೌಲಿಂಗ್ ಮಾಡಿದ ಪೂಜಾ ವಸ್ತ್ರಾಕರ್ ಈ 4 ಎಸೆತಗಳಲ್ಲಿ 2 ವಿಕೆಟ್ ಪಡೆದು ಕೇವಲ 2 ರನ್ ನೀಡಿ ಭಾರತಕ್ಕೆ ರೋಚಕ ಗೆಲುವು ತಂದುಕೊಟ್ಟಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡದ ಪರ ಸ್ಮೃತಿ ಮಂದನ 136 ರನ್ ಸಿಡಿಸಿ ರೋಚಕ ಶತಕದ ಆಟವಾಡಿದ್ರು. ಜೊತೆಗೆ ಬೌಲಿಂಗ್ನಲ್ಲಿ ಮೇಡಿನ್ ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಹರ್ಮನ್ಪ್ರೀತ್ ಕೌರ್ ಕೂಡ ಆಕರ್ಷಕ ಶತಕ ಸಿಡಿಸಿ ಅಬ್ಬರಿಸಿದ್ರು. ದಕ್ಷಿಣ ಆಫ್ರಿಕಾ ಪರ ಮರಿಜಾನ್ನೆ ಕಪ್ ಲಾರಾ ಓಲ್ವಾರ್ಡ್ ಸೆಂಚುರಿ ಬಾರಿಸಿದ್ರು. ಪಂದ್ಯ ಸೋತು ವ್ಯರ್ಥವಾಗಿದೆ. ಟಿ20 ವಿಶ್ವಕಪ್ ಆಡ್ತಾ ಇರುವ ಟೀಂ ಇಂಡಿಯಾಗೆ ಹೊಸ ಶಕ್ತಿ ತುಂಬೋದಕ್ಕೆ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ನಿರ್ಧರಿಸಿದ್ದಾರೆ. ಸೂಪರ್ 8 ಪಂದ್ಯಗಳಲ್ಲಿ ವ್ರಿಸ್ಟ್ ಸ್ಪಿನ್ನರ್ಗಳನ್ನ ಪ್ರಯೋಗಿಸುವುದಾಗಿ ಸುಳಿವು ನೀಡಿದ್ದಾರೆ.